ಕೈಯಲ್ಲಿ ದಿನಪತ್ರಿಕೆ, ಮನೆ ಮನೆಗೆ ಹಾಲು, ಜೀವನ ಸಾಗಿಸಲು ತರಕಾರಿ ಮಾರುತ್ತಿದ್ದ ಯುವಕ ಇಂದು ಯಶಸ್ವಿ ಉದ್ಯಮಿಯಾಗಿ ನೂರಾರು ಜನರಿಗೆ ಉದ್ಯೋಗದಾತರಾಗಿದ್ದಾರೆ. ಕೋಲಾರದ ಮಧುಸೂದನ್. ಅವಮಾನ, ಟೀಕೆ, ಸಂಕಷ್ಟಗಳ ನಡುವೆಯೂ ಛಲಬಿಡದೆ ನಿಂತು ಸ್ವಂತ ಉದ್ಯಮ ಕಟ್ಟಿದ ವ್ಯಕ್ತಿ ಮಧುಸೂದನ್ ಅವರು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಪಿಚ್ಚಹಳ್ಳಿಯಲ್ಲಿ ಚಂದ್ರಶೇಖರ್ ಚಂದ್ರಮ್ಮ ದಂಪತಿಗೆ 1989ರಲ್ಲಿ ಜನಿಸಿದ್ರು. ನನ್ನ ಹೆಸರು ಮಧುಸೂದನ್ ಅಂತ. ನಾನು ಹುಟ್ಟಿದ್ದು ಪಿಚ್ಚಹಳ್ಳಿ, ಬಂಗಾರಪೇಟೆ ತಾಲೂಕು, ಕೋಲಾರ ಡಿಸ್ಟಿಕಲ್ಲಿ. ನಮ್ಮ ತಂದೆ ಹೆಸರು ಚಂದ್ರಶೇಖರ್ ಅಂತ, ನಮ್ಮ ತಾಯಿ ಚಂದ್ರಮ್ಮ. ನಮ್ಮ ಹಳ್ಳಿಯಲ್ಲೇ ಒಂದು ಚಿಕ್ಕದಾಗಿ ಒಂದು ಸ್ಕೂಲ್ ಇತ್ತು, ಪ್ರೈಮರಿ ಸ್ಕೂಲು. ಆ ಸ್ಕೂಲಲ್ಲಿ 1ರಿಂದ 4ನೇ ಕ್ಲಾಸ್ವರೆಗೂ ಇತ್ತು. ಆ ಸ್ಕೂಲಲ್ಲಿ ನಾವು ಗೌರ್ಮೆಂಟ್ಸು ನಾವು ಎಷ್ಟು ವರ್ಷದಲ್ಲಿ ಸೇರಿದ್ವಿ ಅನ್ನೋದು ಕೂಡ ನಮ್ಗೆ ಗೊತ್ತಿರಲಿಲ್ಲ. ಆ ಒಂದು ಇದರಲ್ಲಿ ಶುರು ಮಾಡಿ ಅಲ್ಲಿಂದ ಕೇದಗನಹಳ್ಳಿಯಲ್ಲಿ ನಂದು ಪ್ರೌಢಶಾಲೆ ಮುಗಿಸ್ದೆ. ನಾವು ಪ್ರೌಢಶಾಲೆ ಮಾಡೋವಾಗೆ ನಮ್ಮ ಮನೇಲಿ ತುಂಬ ಕಷ್ಟ. ನಮ್ಮ ತಂದೆಯವರು ವ್ಯವಸಾಯ ಮಾಡ್ತಾಯಿದ್ರು, ಬೇರೆ ಕೆಲಸ ಮಾಡ್ತಾಯಿದ್ರು, ದುಡ್ಡಿರಲಿಲ್ಲ ನಮಗೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಮಗೆ ರೇಷನ್ ಅಂತಿದ್ದು ಆವಾಗ ಸೊಸೈಟಿಯಲ್ಲಿ ರೇಷನ್ ಕೊಟ್ಟರೆ ಮಾತ್ರ ನಮ್ಮ ಮನೇಲಿ ಊಟ ಇದ್ದಿದ್ದು. ಇಲ್ಲ ಅಂದರೆ ನಮ್ಮ ಮನೇಲಿ ಊಟ ಇರ್ತಾ ಇರಲಿಲ್ಲ ಆವತ್ತಿನ ದಿನದಲ್ಲಿ ನಮ್ಮ ಹತ್ರ. SLC ಮುಗಿಸೋವರೆಗೂ ನಮ್ಗೆ ತುಂಬ ಸ್ಟ್ರಗಲ್. ಆ್ಯಕ್ಚುಲಿ ನಾನು ಒಂದು 5th ಸ್ಟ್ಯಾಂಡರ್ಡಿಂದನೇ ನಾನು ನ್ಯೂಸ್ ಪೇಪರ್ ಹಾಕೋ ಕೆಲಸಕ್ಕೆ ಹೋಗ್ತಾಯಿದ್ದೆ ನಮ್ಮೂರಲ್ಲಿ. ಒಂದು 5th ಸ್ಟ್ಯಾಂಡರ್ಡಿಂದ ನ್ಯೂಸ್ ಪೇಪರ್ ಹಾಕಿ ಎಲ್ಲ ಮಾಡಿ ಮನೆಗೆ ನ್ಯೂಸ್ ಪೇಪರ್ ಹಾಕಿ ನನಗೆ ಎಷ್ಟು ಎವ್ರಿ ಮಂತ್ ನನಗೆ 150 ರೂಪಾಯಿ ಕೊಡ್ತಾಯಿದ್ರು. ಆ 150 ರೂಪೀಸ್ ಎತ್ಕೊಂಡು ನಾವು ಮನೆಯಲ್ಲಿ ಅದು ಇನ್ನೂ ಬೇರೆ ಎಲ್ಲ ನಾವು ತುಂಬ ಸ್ಟ್ರಗಲ್ ಮಾಡಿ. ನನ್ನ ಜೊತೇಲಿ ಒಂದು ಅಕ್ಕ ಇದ್ದರು, ನಮ್ಮ ಅಕ್ಕನೂ ಓದ್ತಾಯಿದ್ರು ನನ್ನ ಜೊತೆ. ನಾವು ಇಬ್ಬರು ಒಂದೇ ಸ್ಕೂಲೇ ಓದ್ತಾಯಿದ್ದು. ಆಮೇಲೆ ಕಾಮಸಮುದ್ರಮಲ್ಲಿ ನಾನು SLC ಮುಗಿದ ತಕ್ಷಣ SLCಯಲ್ಲಿ ನಾನು ಪಾಸ್ ಆಗಿದ ತಕ್ಷಣ ನಾನು ಏನೋ ನೆಕ್ಸ್ಟ್ ಏನು ಮಾಡೋಣ ಅನ್ನೋದು ನನಗೆ ಐಡಿಯಾ ಇರಲಿಲ್ಲ. ಆ್ಯಕ್ಚುಲಿ ನಮ್ಮ ಮಾವ ಇಲ್ಲ ನೀನು ಡಿಪ್ಲೊಮಾ ಮಾಡಬೇಕು, ಇದಾಗುತ್ತೆ ಅಂತ ಫಸ್ಟ್ ಟೈಮ್ 2005ರಲ್ಲಿ ನನ್ನನ್ನು ಬ್ಯಾಂಗ್ಳೂರಿಗೆ ಕರ್ಕೊಂಡ್ರು. ಬೆಂಗಳೂರು ಮುಖ ನಾನು ನೋಡಿದ್ದು ಆವಾಗೆ. ಬಂದು SJP ಪಾಲಿಟೆಕ್ನಿಕಲ್ಲಿ ಅಪ್ಲಿಕೇಶನ್ ಎಲ್ಲ ಮಾಡಿ ಅಲ್ಲಿ ಸೀಟು ಇದಾಯಿತು. ಮತ್ತು ಅಲ್ಲಿಂದ ನಮಗೆ KR ರೋಡಲ್ಲಿ KIT ಪಾಲಿಟೆಕ್ನಿಕ್ ಅಂತಿತ್ತು, ಅಲ್ಲೇ ಆಯಿತು. ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇತ್ತು. ಯಾಕೆ ನಮ್ಮ ಅಪ್ಪಗೂ ನಮ್ಮನ್ನು ನೋಡೋದು, ನನಗೆ ನಮ್ಮ ತಾಯಿ ಅಂದರೆ ತುಂಬ ಇಷ್ಟ, ಅಟ್ಯಾಚ್ಮೆಂಟು. ನಾನು ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. JC ರೋಡ್ ಕಾರ್ಪೊರೇಷನ್ ಹತ್ರ ಇವಾಗ ಇರುತ್ತೆ, ಯಾವುದೋ ಹಾಸ್ಟೆಲ್ ಅಂತಿತ್ತು, ಆ ಹಾಸ್ಟೆಲ್ ನಾನು ಇದ್ದೆ. ಬಟ್ ನಮ್ಮ ತಾಯಿನ ಬಿಟ್ಟು ನನಗೆ ಇರೋಕ್ಕೆ ಇಷ್ಟ ಆಗ್ತಾಯಿರಲಿಲ್ಲ. ಬಟ್ ಆ ಒಂದು ಸಮಯದಲ್ಲೇ ಬೇರೆ ಫೈನಾನ್ಷಿಯಲಿ ಒಂದಿರೋದ್ರಿಂದ ನಾನು ಪಾರ್ಟ್ ಟೈಮಲ್ಲಿ ನಾನು ತರಕಾರಿ ಮಾರ್ತಾಯಿದ್ದೆ, ಹಾಲು ಮಾರ್ತಾಯಿದ್ದೆ. ಇದೆಲ್ಲ ಮಾಡಿ ಫೈನಲಿ ನನ್ನ ಕೈಲಿ ಆ ಒಂದು ಡಿಪ್ಲೊಮಾನ ಫೈನಲ್ ಇಯರ್ ನಾನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಮತ್ತು ಪುನಃ ನಮ್ಮ ಹಳ್ಳಿಗೆ ನಾನು ಹಿಂತಿರುಗಿದೆ. ನಮ್ಮ ಹಳ್ಳಿಗೆ ಹಿಂತಿರುಗಿದ ಸಮಯದಲ್ಲಿ ನಮ್ಮ ತಾಯಿಗೆ ಇಲ್ಲ ನನ್ನ ಮಗ ಏನಾದರೂ ಓದಬೇಕು, ಮತ್ತು ಏನಾದರೂ ಒಂದು ಓದಬೇಕು, ಹಿಂಗೆ ಇದ್ದರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಸಾಲ ಮಾಡಿ ತುಂಬ ಕಷ್ಟಪಟ್ಟು ನನ್ನನ್ನು BML ನಗರಲ್ಲಿ ITIಗೆ ಸೇರಿಸಿದ್ರು. ನನ್ನ ಮಗ ಓದಬೇಕು, ಇಷ್ಟೇ ಇದ್ರೆ ಆಗಲ್ಲ ಅಂತ. 1800 ರೂಪಾಯಿ ಫೀಸ್. ಆ್ಯಕ್ಚುಲಿ 1800 ರೂಪಾಯಿ ನಾನು ಫೀಸ್ ಕಟ್ಟೋದಕ್ಕೆ ನಮ್ಮ ತಾಯಿ ಇನ್ನೊಬ್ಬರು ಮನೆಯಲ್ಲಿ ಕೆಲಸ ನಾರ್ಮಲ್ ಆಗಿ ಕೂಲಿ ಕೆಲಸ ಮಾಡ್ತಿಲ್ಲ, ತೊಳೆದು ಅದನ್ನು ಇದು ಮಾಡಿ ಅಡ್ವಾನ್ಸ್ ಆಗಿ ತೊಗೊಂಬಂದು ನಂಗೆ ಡೆಪಾಸಿಟ್ ಮಾಡೋದು 1800 ರೂಪಾಯಿ. ಮಾಡಿದಾಗ ITIಗೆ ಜಾಯ್ನ್ ಆದೆ. ITIಯಲ್ಲಿ ಯಾಕೆ ನಮ್ಮ ಅಮ್ಮ ಪಕ್ಕದಲ್ಲೇ ಇದ್ರಲ್ಲ, ಅದಕ್ಕೆ ನಾನು ತುಂಬ ಚೆನ್ನಾಗಿ ಓದ್ತಾಯಿದ್ದೆ. ಅಂದರೆ ನಾನು ಆ್ಯಕ್ಚುಲಿ ರ್ಯಾಂಕ್ ಸ್ಟೂಡೆಂಟೇ ಫಸ್ಟ್. ಎಲ್ಲರಿಗೂ ಗೊತ್ತು, ನಮ್ಮ ಇಡೀ ಕಾಮಸಮುದ್ರಮ್ ಆಗಲಿ, ನಮ್ಮ ಕೇದಗನಹಳ್ಳಿಯಲ್ಲಿ ಆಗಲಿ ನಾನು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಆ್ಯಕ್ಚುಲಿ. ಆಮೇಲೆ ನಮ್ಮ ತಾಯಿ ಪಕ್ಕದಲ್ಲೇ ನಾನು ತುಂಬ ITIಯಲ್ಲಿ ITIಯಲ್ಲಿ ಪಾಸ್ ಆದೆ. ITIಯಲ್ಲಿ ನಾನು ಡಿಸ್ಟಿಂಕ್ಷನ್ ಸ್ಟೂಡೆಂಟು. ಆ್ಯಕ್ಚುಲಿ ಕಾಲೇಜ್ಗೆ ಫಸ್ಟು. ಅದಾಗಿದ ತಕ್ಷಣ ನನಗೆ BML ಅಪ್ರೆಂಟಿಶಿಪ್ ಸಿಕ್ತು. ಅದರಲ್ಲಿ ಅಪ್ರೆಂಟಿಶಿಪ್ಪು 1 ಇಯರ್ ಕಂಪ್ಲೀಟ್ ಮಾಡಿದೆ. ಅದು ಕಂಪ್ಲೀಟ್ ಆದಮೇಲೆ ನನ್ನ ಲೈಫಲ್ಲಿ ನನಗೆ ಇದೇ ಥರ ಕೆಲಸ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಬಟ್ ನನ್ನ ಲೈಫಲ್ಲಿ ನನಗೆ ಅದೇ ಥರ ಕೆಲಸ ಸಿಗೋವರೆಗೂ ಸಹ ನಾನು ಒಂದು ಕೆಲಸ ನೆಟ್ಟಿಗೆ ಮಾಡಿಲ್ಲ. ಬಟ್ ಎಲ್ಲ ಕೆಲಸನೂ ಒಂದೊಂದು ವಾರ ಮಾಡಿದ್ದೀನಿ. ವಾಚ್ಮನ್, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿದ್ದೀನಿ. ಸ್ಯಾನ್ ಲೋಕೋಮೋಟಿವ್ ಇಂಜಿನಿಯರಿಂಗಲ್ಲಿ ಒಂದು ಮಿಷನ್ ಆಪ್ರೇಟರಾಗಿ ವರ್ಕ್ ಮಾಡಿದ್ದೀನಿ. ಇನ್ನು ಸುಮಾರು ಬೇರೆ ತರಹ ಕಂಪ್ನಿಗಳು ಇದೇ ಥರ ಮಾಡಿ ಫೈನಲ್ ನನಗೆ ಎಲ್ಲೂ ಸೆಟ್ ಆಗಿಲ್ಲ. ಎಲ್ಲೂ ಕರೆಕ್ಟಾಗಿ 1 ಮಂತ್ ಸ್ಯಾಲ್ರಿ ಇಸ್ಕೊಂಡಿಲ್ಲ. ಅದರಲ್ಲಿ ಒಂದು ಹೆಸರಂತ ಕಂಪ್ನಿ ಇತ್ತು, ಅದರಲ್ಲಿ ನನಗೊಂದು ಜಾಬ್ ಅವಕಾಶ ಮಾಡಿಕೊಟ್ರು ತಾಯಿಯವ್ರ ತಮ್ಮ. ಆವಾಗ ಅದರಲ್ಲಿ ಜಾಯ್ನ್ ಆಗಿದೆ. ಫಸ್ಟ್ ನನ್ನ ಯುವರ್ ಆಪ್ರೇಷನ್ ವಿಲ್ ಬಿ ಸ್ಟಾರ್ಟ್ ಇನ್ UP ಆ್ಯಂಡ್ ಬಿಹಾರ್ ಅಂತ ಫಸ್ಟ್ ಆ್ಯಸ್ ಎ ಟ್ರೈನಿಯಾಗಿ ನಾನು ಬಿಹಾರ್ UP ಸ್ಟೇಟ್ಗೆ ಹೋದೆ. 2012ರಲ್ಲಿ ಅಕ್ಕಿ ಉದ್ಯಮ ಸಂಬಂಧಿಸಿದ ಕಂಪನಿಯಲ್ಲಿ ಸರ್ವಿಸ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿಕೊಂಡರು. 2 ವರ್ಷದಲ್ಲಿ ಬರೋಬ್ಬರಿ 25ರಿಂದ 30 ಪ್ರಾಜೆಕ್ಟ್ಗಳನ್ನು ಮುಗಿಸಿರುವುದು ಗಮನಾರ್ಹ.
ಇವರ ಕಂಪನಿಯಲ್ಲಿ 70ಕ್ಕೂ ಹೆಚ್ಚು ಉದ್ಯೋಗಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಬೆಂಗಳೂರು ದಕ್ಷಿಣ ತಾಲೂಕಿನ ಯಲಚಗುಪ್ಪೆಯಲ್ಲಿ ಮುಖ್ಯ ಕಚೇರಿ ಸ್ಥಾಪಿಸಿದ್ದಾರೆ. ಆಧುನಿಕ ತಂತ್ರಜ್ಞಾನ ಅಳವಡಿಕೆ, ಕಾಂಪ್ಯಾಕ್ಟ್ ರೈಸ್ ಮಿಲ್, ಮಿನಿ ಮಿಲ್, ಪಾರ್ಬಾಯ್ಲಿಂಗ್ ಪ್ಲಾಂಟ್, ಗ್ರೇಡರ್, ಪಾಲಿಷರ್, ಧಾನ್ಯ ಎಲಿವೇಟರ್ ಸೇರಿ ವಿವಿಧ ಯಂತ್ರೋಪಕರಣ ತಯಾರಿ, ಕಡಿಮೆ ವಿದ್ಯುತ್ ಬಳಕೆ, ಸುಲಭ ನಿರ್ವಹಣೆ ಮತ್ತು ಗುಣಮಟ್ಟ ಕಂಪನಿಯ ವಿಶೇಷತೆಯಾಗಿದೆ. ಸರ್, ನಾನು ಆ್ಯಕ್ಚುಲಿ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋ ಒಂದು ಥಾಟ್ ಇರಲಿಲ್ಲ. ಬಟ್ ಈ ಇಂಡಸ್ಟ್ರಿಯಲ್ ಕೆಲಸ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ನನಗೆ ಒಂದು 15 ಇಯರ್ಸ್ ಎಕ್ಸ್ಪೀರಿಯನ್ಸು. ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಜಾಬ್ ಸಿಕ್ಕಿದ್ರೆ ಸಾಕು. ನನ್ನ ಕೆಪಾಸಿಟಿ ನನಗೇನು ಅಪ್ ಟು 1 lakh 1.5 lakh ಬಂದು ನನಗೆ ಆಲ್ರೆಡಿ ಸ್ಯಾಲ್ರಿ ಬರ್ತಾಯಿತ್ತು ಅಷ್ಟು. ಬಟ್ ಕೆಲವರು ಮಾಡಿದ ಒಂದು ಅವಮಾನಗಳು, ಕೆಲವರು ಹೇಳಿದ್ದು ನಿನ್ನ ಕೈಲಿ ಏನೂ ಆಗಲ್ಲ, ನೀನು ಇಷ್ಟೇ, ನಿನ್ನ ಜೀವನನೇ ಎಷ್ಟು, ನೀನು ಹಾಳಾಗೋಗ್ತೀಯಾ, ನಿನ್ನ ಏನು ಇಷ್ಟೇ, ನಿನ್ನದು ಅಷ್ಟೇ ಅಲ್ಲ, ಏನೇ ದುಡಿದು ನಿನ್ನ ಯೋಗ್ಯತೆ ಇಷ್ಟೇ ಅಂತ. ನನ್ನ ಯೋಗ್ಯತೆ ಬಗ್ಗೆ ಪದೇ ನನಗೆ ಗುರ್ತು ಮಾಡಿ ಆ ಒಂದು ಇದು ನನಗೆ ಹಠ ಛಲ ನನಗೆ ಶುರುವಾಯ್ತು ಸರ್. ನಾನು ಯಾಕೆ ಕಂಪ್ನಿ ಮಾಡಬಾರ್ದು ಅನ್ನೋದು. ಆ್ಯಕ್ಚುಲಿ ನನ್ನ ಕಂಪ್ನಿ ಹೆಸರು, ನನ್ನ ಹೆಸರು ಮಧು ಮಿಲ್ಲಿಂಗ್ ಸೊಲ್ಯೂಷನ್ ಇಡಬೇಕಂದ್ರೆ ಕಾರಣ, ನಾನು ಬೇರೆ ಏನಾದರೂ ಇಡ್ತಾ ಇದ್ದೆ. ಬಟ್ ಮಧು ಅನ್ನೋದು ಒಂದು ಬ್ರ್ಯಾಂಡ್. ಆ್ಯಕ್ಚುಲಿ ಮಧು ಅನ್ನೋದು ಎಲ್ಲರಿಗೂ ಗೊತ್ತು. ಇವಾಗ ನಾನು ಹೊಸ ಕಂಪ್ನಿ ಅಂತ ನಾನು ಇಟ್ಟಾಗ, ಆ ಹೊಸ ಕಂಪ್ನಿ ನಾನು ಎಸ್ಟಾಬ್ಲಿಷ್ ಮಾಡೋಕ್ಕೆ ನನಗೆ 2-3 years ಬೇಕಾಗುತ್ತೆ. ಯಾರ್ದು ಈ ಕಂಪ್ನಿ ಓನರ್ ಯಾರೋ, ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ. ಆ ಒಂದು ಇದರಲ್ಲಿ ಅದು ನನಗೆ ಅಷ್ಟು ಟೈಮ್ ಇರಲಿಲ್ಲ. ಯಾಕೆಂದರೆ ನಾನು ತುಂಬ ಪ್ರಾಬ್ಲಮ್ಸಲ್ಲಿದ್ದೆ, ಸ್ಟ್ರಗಲ್ ಮಾಡ್ತಾಯಿದ್ದೆ. ಬಟ್ ಆ ಒಂದು ರೀಸನ್ಗೆ ಮಧು ಮಿಲ್ಲಿಂಗ್ ಸೊಲ್ಯೂಷನ್ಸ್ ಅಂತಲೇ ನನ್ನೊಂದು ಹೆಸರಲ್ಲಿ ಈ ಕಂಪ್ನಿ ಸ್ಥಾಪನೆ ಮಾಡಿದೆ. 2024 ಮಾರ್ಚ್ 21 ಕಂಪ್ನಿ ಎಸ್ಟಾಬ್ಲಿಷ್ ಆಗಿದ್ದು. ಇವಾಗ ನೆಕ್ಸ್ಟ್ ಇನ್ನು 2 months ಆದರೆ 2 years ಕಂಪ್ಲೀಟ್ ಆಗುತ್ತೆ. 2 yearsಲ್ಲಿ ನಾನು ಆ್ಯಕ್ಚುಲಿ 2024 ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಆಫೀಸ್ ಓನ್ಲಿ 10x10 square feet ಏರಿಯಾದಲ್ಲಿ. ಆಮೇಲೆ ಅದು ಬಿಟ್ಟು ವಿತಿನ್ 6 monthsಲ್ಲಿ ನಾನು 2500 square feet ಏರಿಯಾಗೆ ಫ್ಯಾಕ್ಟ್ರಿಗೆ ಶಿಫ್ಟ್ ಮಾಡಿದೆ. ಆ 2500 square feet ಫ್ಯಾಕ್ಟ್ರಿಯಿಂದ ಇವಾಗ ಜಸ್ಟ್ 2 years ಆವತ್ತಿನ ದಿನ ನನ್ನ ಹತ್ರ ಯಾವುದು ಎಕ್ವಿಪ್ಮೆಂಟ್ಸು, ಮಿಷನ್ಸ್ ಏನಿಲ್ಲ. ಬಟ್ ಇವತ್ತೆಲ್ಲ ಟೋಟಲ್ ಎಂಡ್ ಟು ಎಂಡ್ ಫುಲ್ ಫ್ಲೆಡ್ಜಾಗಿ ಲೇಸರು, ಬೆಂಡಿಂಗು, ಲೇತು, ರೋಲಿಂಗ್ ಮಿಷನ್ಸ್ ಎಲ್ಲ ಫುಲ್ ಟೋಟಲಿ ಎಂಡ್ ಟು ಎಂಡ್ ಸೊಲ್ಯೂಷನ್ಸು ನನ್ನ ಹತ್ರ ಬಂದ್ಬಿಟ್ಟು ಎಲ್ಲ ನನ್ನ ಹತ್ರ ಮ್ಯಾನುಫ್ಯಾಕ್ಚರ್ ಆಗೋತ್ರ ಫ್ಯಾಕ್ಟ್ರಿನ ಇವತ್ತು ನಾವು ನಿಯರ್ 20,000 square feetಲ್ಲಿ ಫ್ಯಾಕ್ಟ್ರಿ ಸೆಟ್ ಮಾಡಿದ್ದೀವಿ ಸರ್. ಇದು ಒಂದು ನನ್ನ ಬಗ್ಗೆ ಹೇಳಬೇಕಂದ್ರೆ ಇದು ಒಂದು ಗ್ರೇಟ್ ಯಾರೋ ಅಪ್ರಿಷಿಯೇಟ್ ಮಾಡಿ ನನ್ನ ಬಗ್ಗೆ ನನಗೆ ಇಷ್ಟೊಂದು ಶಾರ್ಟ್ ಟೈಮಲ್ಲಿ ಇಷ್ಟೊಂದು ಇದು ಮಾಡಿರೋದು ನನಗೆ ಒಂಥರ ತುಂಬ ಖುಷಿಯಾಗುತ್ತೆ. ನಾನು 14 years ಇದರಲ್ಲೇ ನಾನು ಕೆಲಸ ಮಾಡಿರೋದ್ರಿಂದ ನನಗೆ ರೈಸ್ ಮಿಲ್ಲರ್ಸ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಗೊತ್ತಿದೆ ಸರ್. ನಾನು ಎಲ್ಲ ಸ್ಟೇಟಲ್ಲೂ ವರ್ಕ್ ಮಾಡಿದ್ದೀನಿ. UP, ಬಿಹಾರ, ಆಂಧ್ರ, ತೆಲಂಗಾಣ, ಕರ್ನಾಟಕ ಎಲ್ಲ ಸ್ಟೇಟಲ್ಲೂ ನಾನು ಮಾರ್ಕೆಟಿಂಗ್ ಮ್ಯಾನೇಜರ್, ಏರಿಯಾ ಮ್ಯಾನೇಜರ್ ಆಗಿ, ಜನರಲ್ ಮ್ಯಾನೇಜರ್ ಆಗಿ ನಾನು ವರ್ಕ್ ಮಾಡಿದ್ದೀನಿ. ವರ್ಕ್ ಮಾಡಿ ನನಗೆ ಸುಮಾರು ಮಿಲ್ಲರ್ಸ್ ಕಾಂಟ್ಯಾಕ್ಟ್. ನಾವು ಇಲ್ಲಿ ನಾನು ಏನಕ್ಕೆ ಈ ಸಕ್ಸಸ್ ಆಗಿ ನನಗೆ ಕಾರಣ ಅಂದರೆ ಕಮಿಟ್ಮೆಂಟ್ ಆ್ಯಂಡ್ ಕ್ವಾಲಿಟಿ, ಟೈಮ್ ಟು ಡಿಸ್ಪ್ಯಾಚ್. ಈ ಕಮಿಟ್ಮೆಂಟ್ ಅನ್ನೋದು ಬಿಸ್ನೆಸ್ಸಲ್ಲಿ, ಆಮೇಲೆ ಫೈನಾನ್ಷಿಯಲ್ ಡಿಸಿಪ್ಲಿನ್. ನಮ್ಗೆ ಯಾವ ಆರ್ಡ್ರಿಗೆ ಬಂದಿರುತ್ತೋ ಅದೇ ಆರ್ಡ್ರಿಗೆ ನಾವು ಯುಟಿಲೈಸ್ ಮಾಡ್ತೀವಿ ಆ ದುಡ್ಡನ್ನ. ಆ ಒಂದು ಇದರಲ್ಲಿ ನಾವು ಕಮಿಟ್ಮೆಂಟಿಗೆ ಇವತ್ತರೆಗೂ ಸಹ ಆನರ್ ಆಗಿದ್ದೀವಿ ಸರ್. ಎಲ್ಲೇ ಯಾವುದೇ ಕಸ್ಟಮರ್ ಹತ್ರ ಕೇಳಿ. ಆ್ಯಂಡ್ ಕ್ವಾಲಿಟಿ ಮೆಟೀರಿಯಲ್ ನಾವು ಸಪ್ಲೈ ಮಾಡ್ತೀವಿ ಸರ್. ಅದರಲ್ಲಿ ಇದುವರೆಗೂ ನಾವು ಎಷ್ಟೋ ಮಿಲ್ಸ್ ಸಪ್ಲೈ ಮಾಡಿದ್ದೀವಿ, ಎಲ್ಲೂ ಸಹ 1 point ಕಂಪ್ಲೇಂಟ್ ಇಲ್ಲ ಸರ್. ನನ್ನ ಹೆಸರು ಸುನೀಲ್ ಕುಮಾರ್. ನಾನಿಲ್ಲಿ ಟೆಕ್ನಿಕಲ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮದು ಸುಸಜ್ಜಿತವಾಗಿ ಸೆಟಪ್ಡು ಕಂಪ್ನಿ. ನಮ್ಮ ಹತ್ರ ಬಂದು ಒಂದು ದಿನಕ್ಕೆ 300 ton ಕಬ್ಬನ್ನ ಕಟ್ ಮಾಡಿ, ಅದನ್ನ ಪೇಂಟ್ ಮಾಡಿ, ಅದನ್ನ ಮಿಷಿನಿಂಗ್ ಮಾಡಿ ಕಳ್ಸೋ ಕೆಪಾಸಿಟಿ ನಮ್ಮ ಹತ್ರ ಇದೆ. ಹಂಗಾಗಿ ನಾವು ಅಂತಾರಾಜ್ಯ, ಹೊರ ರಾಜ್ಯಗಳಿಗೆ, ಹೊರ ದೇಶಗಳಿಗೆ ನಾವು ಈಸಿಯಾಗಿ ಕಸ್ಟಮರ್ನ ಕ್ಯಾಚ್ ಮಾಡಿ ಸಪ್ಲೈ ಮಾಡ್ತಾಯಿದ್ದೀವಿ ಮೆಟೀರಿಯಲ್ನ. ಇವಾಗ ಆಲ್ರೆಡಿ ಆಫ್ರಿಕಾದ ಗಾನಾ ಮತ್ತು ಕೆನಡಾ ದೇಶಗಳಿಗೆ ಫುಲ್ ಪ್ಲ್ಯಾಂಟ್ನ ನಾವು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀವಿ. ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಅಡ್ವಾನ್ಸ್ಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಇದು. ಇದರಲ್ಲಿ ನಾವು ಏನಂದರೆ, ರೈತರು ಭತ್ತ ಕೊಡ್ತಾರೆ ನಮಗೆ. ರೈತರು ಏನು ಭತ್ತ ಕೊಡ್ತಾರೆ ಅದನ್ನು ಫೈನಲ್ ರೈಸ್ನ ಯಾವ ಗುಣಮಟ್ಟದಲ್ಲಿ ತಿನ್ನೋಕ್ಕೆ ಯೋಗ್ಯವಾಗಿರುತ್ತೆ ಅದನ್ನ ಅಲ್ಲಿ ತನಕ ನಾವು ಪ್ರೊಸೀಜರ್ ಪ್ರಕಾರ ಟೆಂಪ್ರೇಚರ್ ಆಗಲಿ, ಮತ್ತು ಅದಕ್ಕೆ ಮಾಯಿಶ್ಚರ್ನ ಅದನ್ನ ಕಂಟೆಂಟೆಲ್ಲ ರಿಮೂವ್ ಮಾಡಿ, ಅದನ್ನ ಕ್ರಷಿಂಗ್ ಮಾಡಿ, ರೈಸ್ ಮಾಡಿ, ಕನ್ವರ್ಟ್ ಮಾಡಿ, ಭತ್ತನ ರೈಸಾಗಿ ಕನ್ವರ್ಟ್ ಮಾಡಿ ಅದನ್ನು ನಾವು ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡೋದು ನಮ್ಮ ಗುರಿ. ನಮ್ಮ ಮಧು ಸರ್ದು ಅವರಿಗೆ ಸುಮಾರು ಒಂದು 15 ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇದೆ ಈ ಫೀಲ್ಡಲ್ಲಿ. ನಾವು ಅವರು ತುಂಬ ಡಿಸ್ಕಷನ್ ಮಾಡೋಕ್ಕೆ ಕೂತಾಗ ಅವರು ಸಮುದ್ರ, ಅವ್ರ ನಾಲೆಡ್ಜು, ಅವ್ರು ತಿಳ್ಕೊಂಡಿರೋ ತಿಳುವಳಿಕೆ, ಈ ಫೀಲ್ಡ್ ಮೇಲಿರೋ ಗ್ರಿಪ್ಪು, ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಶೇರ್ ಮಾಡ್ತಾರೆ, ಕಲಿಸ್ತಾರೆ. ಗುರುಗಳು ಮತ್ತು ಶಿಷ್ಯರ ಜೊತೆ ಇರೋ ಸಂಬಂಧ ನಮ್ಮದು ಅವ್ರದ್ದು ಇರೋದು. ಕೆಲಸದಲ್ಲಿ ತುಂಬ ಶಿಸ್ತು. ನಾನು ಇದುವರೆಗೂ ಒಂದು 3-4 ಕಂಪ್ನಿಲಿ ಮಾಡಿದ್ದೀನಿ. ಅವರಷ್ಟು ಶ್ರದ್ಧೆಯಿಂದ ಯಾರೂ ಮಾಡಿಲ್ಲ.
ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ ಜೊತೆ ಮತ್ತು ಇಂಜಿನಿಯರಿಂಗ್ ಟೀಮ್ ಜೊತೆ ನಮ್ಮ ಪ್ರೊಡಕ್ಷನ್ ಟೀಮ್ ಜೊತೆ ಎಲ್ಲರ ಜೊತೆನೂ ಫ್ರೆಂಡ್ಸ್ ಥರ ಇರ್ತಾರೆ. ಇವತ್ತು ಪ್ರಶಸ್ತಿ ಬಂದಿರೋದಕ್ಕೆ ತುಂಬ ಧನ್ಯವಾದಗಳು ಸರ್. ಇನ್ನೂ ಹೆಚ್ಚು ಹೆಚ್ಚು ಪ್ರಶಸ್ತಿಗಳು ಸಿಗಲಿ. ನಿಮ್ಮ ಶ್ರಮ, ನಮ್ಮ ಸಹಕಾರ ಎಲ್ಲ ಈ ಫೀಲ್ಡಲ್ಲಿ ಹೀಗೆ ಇರುತ್ತೆ. ನಿಮ್ಮ ಸಹಕಾರ ನಮಗಿರಲಿ, ನಮ್ಮ ಸಹಕಾರ ನಿಮಗಿದ್ದೇ ಇರುತ್ತೆ. ಆಲ್ ದಿ ಬೆಸ್ಟ್ ಮಧು ಸರ್. ಸೊ ನನ್ನ ಹೆಸರು ನಾಗರಾಜ್ ನಾಯ್ಕ್ ಅಂತ. ಸೊ ನಾನು ಮಧುಸೂದನ್ ಅವ್ರ ಫ್ರೆಂಡು. ಸೊ 2 ವರ್ಷದಿಂದ ಪರಿಚಯ. ಅವರು ಫಸ್ಟ್ ಪರಿಚಯದಲ್ಲಿ ನನಗೆ ತುಂಬ ಹಂಬಲ್ ಇದ್ದಾರೆ. ಅವ್ರಿಗೆ ತುಂಬ ಜೀವನದಲ್ಲಿ ತುಂಬ ಜನ ಕೆಲಸ ಕೊಡಿಸ್ಬೇಕು, ಸೊ ತುಂಬ ಫ್ಯಾಮಿಲಿನ ನಾನು ಟೇಕ್ ಕೇರ್ ಮಾಡಬೇಕು ಅಂತ ತುಂಬ ಹಂಬಲಿಕೆ ಇದೆ. ಸೊ ಹಾಗೆ ಕೆಲಸದಲ್ಲೂ ಅಷ್ಟೇ ತುಂಬ ಚಿಕ್ಕ ವಯಸ್ಸಲ್ಲೇ ತುಂಬ ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದ್ದಾರೆ. ವರ್ಕಿಂಗ್ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಸೊ ನಾನು ನೋಡ್ದಂಗೆ ಡೆಡಿಕೇಶನು. ಸೊ ವರ್ಕು ಅಂತಂದರೆ ತುಂಬ ಡೆಡಿಕೇಶನ್ನು. ಆಮೇಲೆ ಅವ್ರ ಜೊತೆಲಿದ್ದವನು ತುಂಬ ವರ್ಷ ಅವ್ರ ಜೊತೆಲಿದ್ದವ್ರನ್ನ ಹಾಗೆ ಅವ್ರನ್ನ ಬೆಳೆಸ್ಕೊಂಡು ಹೋಗಿದ್ದಾರೆ. ಸೊ ಅದು ನನಗೆ ತುಂಬ ಇಷ್ಟ. ಮಧುಸೂದನ್ ಕೇವಲ ಉದ್ಯಮಿ ಮಾತ್ರವಲ್ಲ, ಸಮಾಜಮುಖಿ ವ್ಯಕ್ತಿ. ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್, ಪೆನ್, ವಿದ್ಯಾರ್ಥಿ ವೇತನ, ದೇವಾಲಯಗಳಿಗೆ ಧನ ಸಹಾಯ, ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದಾರೆ. ನನ್ನ ಕೈಲಿ ಆಗಿರೋದು ಇವಾಗವರೆಗೂ ನಾನು ಸುಮಾರು ಒಂದು ಸ್ಟೆಪ್ ಬೈ ಸ್ಟೆಪ್ ನಾನು ಸುಮಾರು ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಸರ್. ನಾನು ಸುಮಾರು ದೇವಸ್ಥಾನಗಳಿಗೆ ಇದು ಮಾಡಿ, ನಮ್ಮ ಇದನ್ನೆಲ್ಲ ಇದು ಮಾಡಿ ದೇವಸ್ಥಾನಗಳು ನಾನು ಇದು ಮಾಡಿರ್ಬೋದು. ಸ್ಕೂಲ್ಸ್ಗೆ ಮಕ್ಕಳಿಗೆ ಒಂದು ನನ್ನ ಕಡೆಯಿಂದ ಎಜುಕೇಷನ್ ನನಗೆ ಇನ್ನೊಂದೇನು ಎಜುಕೇಷನ್ ಫ್ರೀ ಮಾಡೋದು ತುಂಬ ಒಳ್ಳೆಯದು ಸರ್. ಎಜುಕೇಷನ್ ಮಾಡಿಸೋದಕ್ಕೆ ಇವತ್ತು ಎಷ್ಟೋ ಜನ ಬೆಂಗಳೂರಲ್ಲಿ ಇಲ್ಲಾಗಲಿ ಎಲ್ಲೇ ಆಗಲಿ ದುಡಿತಾ ಇರೋ ತಂದೆ ತಾಯಿ ಬರೀ ಅವ್ರ ಮಕ್ಕಳು ಎಜುಕೇಷನ್ಗಿಂತ ಅವ್ರು ದುಡಿದೋದೆಲ್ಲ ಖರ್ಚು ಮಾಡ್ತಾರೆ ಒಂದು 50%. ಬಟ್ ಎಜುಕೇಷನ್ ಅನ್ನೋದು ಒಂದು ಫ್ರೀಯಾಗಿ ಅಂದರೆ ಒಂದು ಮಿನಿಮಮ್ ಒಂದು ಇದು ಒಂದು ಮಾಡೋದ್ರಲ್ಲಿ ಒಂದು ಒಳ್ಳೆ ಚೆನ್ನಾಗಿ. ಬಟ್ ನನ್ನ ಕೈಲಿ ಆದಷ್ಟು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ನನ್ನ ಕೈಲಿ ಆದಷ್ಟು ನಾನು ಖಂಡಿತ ಇದುವರೆಗೂ ಮಾಡ್ತೀನಿ. 2 ಇಯರ್ಸಿಂದನೂ ಮಾಡ್ತೀನಿ, ಇವಾಗೂ ಮಾಡ್ತೀನಿ ಸರ್. 2010ರಲ್ಲಿ ನೇತ್ರಾವತಿ ಅವರನ್ನ ವಿವಾಹವಾದ್ರು. ದಂಪತಿಗೆ 2 ಮಕ್ಕಳು. ಕುಟುಂಬದ ಬೆಂಬಲ, ಶ್ರಮ ಮತ್ತು ನಂಬಿಕೆ ಇವೇ ಇವರ ಸಾಧನೆಯ ಮೂಲ. ಮಗ ತುಂಬ ಕಷ್ಟಪಟ್ಟಿದ್ದಾನೆ. ಆಮೇಲೆ ಹಂಗೆ ಓದ್ಕೊಂಡು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಹೆಸರು ತಗೊಂಡ. ಅದೆಲ್ಲ ಏನೂ ಇಲ್ಲ, ಚೆನ್ನಾಗಿ ನೋಡ್ಕೊತಾನೆ ನಮ್ಮನ್ನೆಲ್ಲನೂ. ಫ್ಯಾಕ್ಟ್ರಿ ಓಪನ್ ಮಾಡಿಕೊಂಡು ಹೀಗೆ ಕೆಲಸ ಮಾಡಿಕೊಂಡು ಅವನಿಂದ ಅವನ ಮೇಲೆ ಬಂದಷ್ಟೇ, ಯಾರ ಸಹಾಯನೂ ಏನಿಲ್ಲ. ನಮಗೂ ತುಂಬ ಖುಷಿ ಆಗುತ್ತೆ ಸರ್. ನಮಗೆ ತುಂಬ ಖುಷಿ. ನಮ್ಮ ಮಗ ಇಷ್ಟ ಮೇಲೆ ನಾ ಕನಸಲ್ಲಿ ಕೂಡ ಅಂದ್ಕೊಂಡೆ ಮಗ ಹಿಂಗೆ ಆಗ್ತಾರೆ ಅಂತ. ಏನೋ ಇರ್ತಾನೆ, ಅಷ್ಟು ಮಟ್ಟಕ್ಕೆ ಅಂದ್ಕೊಂಡ್ರೆ ಅಷ್ಟೇ. ಇಷ್ಟ ಆಗ್ತಾನೆ ನಮಗೇನು ನಾವು ನೆನೆಸ್ಕೊಂಡ್ಕೊಳ್ಳೇ ಇಲ್ಲ. ಇದ್ರ ಒಳ್ಳೇದು ಮಾಡಿದ್ದಾನೆ, ಕಷ್ಟಪಟ್ಟಿದ್ದಾನೆ, ಪೇಪರ್ ಹಾಕಿದ್ದಾನೆ, ಎಲ್ಲ ಕಷ್ಟಪಟ್ಟು ಮೇಲೆ ಬಂದಿರೋದು. ಸರ್ ನಾನು ಚಂದ್ರಶೇಖರ್ ಅಂತ. ನಮ್ಮ ಮಗ ಒಬ್ಬನು ಮಧುಸೂದನ್ ಅಂತ. ಅವನ ಪಾಡಾಗ ಅವನೇ ಬೆಳೆದು ದೊಡ್ಡವನಾಗಿ ನಾನು ಅಲ್ಲಿ ಮಾಡ್ತೀನಿ ಇಲ್ಲಿ ಮಾಡ್ತೀನಿ ಅಂತ ಅವ್ರ ತಾಯಿಗೆ ನಮ್ಮಪ್ಪ 10,000 5,000 ಸಂಪಾದನೆ ಮಾಡ್ತಾನೆ. ಏನೋ ನಾನು ಲಕ್ಷಗಟ್ಟಲೆ ಮಾಡ್ತೀನಿ. ಬಿಸ್ನೆಸ್ ಮೇಲೆ ಆಗ್ತಾನೆ ಅಂತ ನನಗೆ ಇಂಪ್ರೆಸ್ ಇಲ್ಲ. ಅವನ ಪಾಡಿಗೆ ಅವನ ಬುದ್ಧಿ ಕಲಿತು ಅವನು ಇಂಪ್ರೂವ್ ಆಗಿ ಇವಾಗ ಪ್ರಶಸ್ತಿಗಳೆಲ್ಲ ತಗೊಳ್ತಾ ಇರೋದು. ಇವಾಗ ತಂದೆ ನಾನು ಅಂತ ಕಲಿಸಿದ್ದಲ್ಲ, ಅವನ ಬುದ್ಧಿವಂತಿಕೆಯಿಂದ ನನಗೆ ನಿಮ್ಮಂಥವ್ರು ಹೇಳಿದ್ರು ಅವ್ರು ಆ ಥರ ಬುದ್ಧಿವಂತ ಆಗ್ತಾನೆ ಅಂತ ಹೇಳಿದರು. ಅದೇ ಥರ ಅವ್ನು ನಡೀತಾ ಇದ್ದಾನೆ. ನಾನಂತೂ ಯಾವುದೂ ಮಾಡೋಕ್ಕಾಗಿಲ್ಲ. ಅವನು ಇಷ್ಟು ಬಿಸ್ನೆಸ್ ಮಾಡಿಕೊಂಡು ದೊಡ್ಡವನಾಗಿ ಪ್ರಶಸ್ತಿ ತಗೊಳ್ತಾ ಇದ್ದಾನೆ ಅಂದರೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ. ನಮ್ಮದು ಪಿಚ್ಚಳ್ಳಿ ಅಂತ, ಬಂಗಾರಪೇಟೆ ತಾಲೂಕು. ನಾನು ಕೋಲಾರ ಜಿಲ್ಲಾ DCC ಬ್ಯಾಂಕ್ ಡೈರೆಕ್ಟ್ರ್ ಆಗಿದ್ದೀನಿ, ಗೋವಿಂದರಾಜು ಅಂತ. ಮಧು ಬಗ್ಗೆ ಹೇಳ್ಬೇಕಂದ್ರೆ, ಮಧು ನಮ್ಮೂರಿನ ಹುಡುಗ, ತುಂಬ ಬಡತನದಲ್ಲಿ ಹುಟ್ಟಿ ಬೆಳೆದಂಥವನು. ಅವರಪ್ಪ ಒಂದು ದೇವಸ್ಥಾನದ ಪೂಜಾರಿ ಆಗಿದ್ದುಕೊಂಡು ತನ್ನಿಬ್ಬರು ಮಕ್ಕಳನ್ನು ಓದಿಸ್ಕೊಂಡು ಇವತ್ತು ಮಧು ಒಳ್ಳೆ ಹೆಸರು ಮಾಡ್ತಾಯಿದ್ದಾನೆ. ಮಧು ಇವತ್ತು ಸಣ್ಣ ಪುಟ್ಟ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಸ್ಕೂಲ್ಗಳಲ್ಲಿ ಪುಸ್ತಕ ಕೊಡೋದಾಗ್ಬೋದು, ಬಡವರಿಗೆ ಸಹಾಯ ಮಾಡಿಕೊಂಡು ದೇವಸ್ಥಾನಗಳಿಗೆ ಧನ ಸಹಾಯ ಮಾಡ್ತಾ ಇದ್ದಾನೆ. ಊರಲ್ಲಿ ತುಂಬ ಒಳ್ಳೆಯ ಹೆಸರು ಇಟ್ಕೊಂಡಿದ್ದಾನೆ. ಅವನು ಒಂದು ಯುವ ಉದ್ಯಮಿಯಾಗಿ ತುಂಬ ಚೆನ್ನಾಗಿ ಬೆಳೀಲಿ ಅಂತ ಊರಿನ ನಾವು ಗ್ರಾಮದ ಪರವಾಗಿ ನಾವೆಲ್ಲರೂ ಕೂಡ ಆಸೆ ಇಟ್ಕೊಂಡಿದ್ದೀವಿ.
ಶ್ರಮಿಸಿದವರಿಗೆ ಯಶಸ್ಸು ದೂರವಿಲ್ಲ, ಕನಸು ಕಂಡವರಿಗೆ ಗುರಿ ಅಸಾಧ್ಯವಲ್ಲ ಎಂಬುದನ್ನ ಕೋಲಾರದ ಯುವ ಸಾಧಕ ಡಾಕ್ಟರ್ ಮಧುಸೂದನ್ ಅವರು ಸಾಬೀತುಪಡಿಸಿದ್ದಾರೆ. ಇವರ ಕಥೆ ಲಕ್ಷಾಂತರ ಯುವಕರಿಗೆ ಪ್ರೇರಣೆಯಾಗಿದೆ. ಇವರ ಈ ಸಾಧನೆಯನ್ನ ಗುರುತಿಸಿ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ನ್ಯಾಷನಲ್ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗುತ್ತಿದೆ. ವಿಜಯವಾಣಿ ಅವರು ನನ್ನನ್ನು ರೆಕಗ್ನೈಸ್ ಮಾಡಿ, ನನಗೆ ಐಡೆಂಟಿಫೈ ಮಾಡಿ, ನನ್ನನ್ನು ಅದರಲ್ಲಿ ಇದು ಮಾಡಿ ಕೊಡ್ತಾ ಇರೋದಕ್ಕೆ ಡೆಫಿನೆಟಾಗಿ ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ ವಿಜಯವಾಣಿ ಟೀಮ್ಗೆ, ಎಲ್ಲರಿಗೂ ಸಹ. ಅಷ್ಟೇ. ಬಟ್ ಖುಷಿ ಆಗ್ತದೆ, ತುಂಬ ಖುಷಿ ಆಯ್ತು ನನಗೆ. ಈ ಒಂದು ನನಗೆ 37 ಇಯರ್ಸ್ ಇದಕ್ಕೆ ನನಗೆ ಒಂದು ವಿಜಯರತ್ನ ಅವಾರ್ಡ್ ನೀವು ನನ್ನನ್ನು ರೆಕಗ್ನೈಸ್ ಮಾಡಿದಾರಲ್ಲ, ಅದೇ ಒಂದು ದೊಡ್ಡ ಸಂತೋಷ ಸರ್.